ಫಿಲಿಪೀನ್ಸ್ನಲ್ಲಿ ಪ್ರಬಲ ಭೂಕಂಪವಾಗಿದೆ. ಸುನಾಮಿ ಎಚ್ಚರಿಕೆ ಕೂಡ ಆಗಿದೆ. ಯಾಕಂದ್ರೆ ಈ ಒಂದು ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 8.2ರಷ್ಟು ದಾಖಲು ಆಗಿದೆ. ಭೂಕಂಪದಿಂದ ಓರ್ವ ಸಾವನ್ನಪ್ಪಿದರೆ ಇತ್ತ 4 ಗಾಯಗಳಾಗಿದೆ. ಸದ್ಯ ಫಿಲಿಪೀನ್ಸ್ ಕರಾವಳಿ ಪ್ರದೇಶದಲ್ಲಿ ಸುನಾಮಿ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದಾರೆ. ಸುನಾಮಿ ಎಚ್ಚರಿಕೆ ನೀಡಿದಂತಹ ಫಿಲಿಪೀನ್ಸ್ ಸರ್ಕಾರ ಕೂಡ ಎಲ್ಲರಿಗೂ ಕೂಡ ಹುಷಾರಾಗಿರೋದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 8.2ರಷ್ಟು ದಾಖಲು. ಇತ್ತ ಭೂಕಂಪದಿಂದ ಓರ್ವ ಸಾವನ್ನಪ್ಪಿದರೆ 4 ಗಾಯಗಳಾಗಿವೆ. ಫಿಲಿಪೀನ್ಸ್ ಕರಾವಳಿ ಪ್ರದೇಶದಲ್ಲಿ ಸುನಾಮಿ ಎಚ್ಚರಿಕೆ ನೀಡಿದ್ದ ಫಿಲಿಪೀನ್ಸ್ ಸರ್ಕಾರ ಹಲವು ಮನೆಗಳಿಗೆ ಹಾನಿಯಾಗಿದೆ. ಹೊರಗೆ ಓಡಿ ಬಂದಂತಹ ಜನ ಕಟ್ಟೆಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸರ್ಕಾರ. ಫಿಲಿಪೀನ್ಸ್ ಕರಾವಳಿ ಪ್ರದೇಶದಲ್ಲಿ ಈಗ ಸುನಾಮಿ ಎಚ್ಚರಿಕೆ ಬಂದಿರುತ್ತೆ. ಯಾಕಂದ್ರೆ ರಿಕ್ಟರ್ ಮಾಪಕದಲ್ಲಿ 8.2ರಷ್ಟು ಕಂಪನ ಆಗಿದೆ ಅನ್ನೋದು ಏನು ಈ ದಾಖಲಲ್ಲಿ ಗೊತ್ತಾಗ್ತಾ ಇರೋದು. ಇನ್ನು ಭೂಕಂಪದಿಂದ ಓರ್ವ ಸಾವನ್ನಪ್ಪಿದ್ದಾರೆ, ಇತ್ತ 4 ಗಾಯಗಳಾಗಿದೆ. ಪ್ರದೇಶದಲ್ಲಿ ಏನು ಈ ಫಿಲಿಪೀನ್ಸ್ ಕರಾವಳಿ ಪ್ರದೇಶ ಇದೆ ಅಲ್ಲಿ ಸುನಾಮಿ ಆಗುತ್ತೆ ಅನ್ನೋ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಫಿಲಿಪೀನ್ಸ್ ಸರ್ಕಾರ. ಸುನಾಮಿ ಎಚ್ಚರಿಕೆಯನ್ನು ನೀಡಿರೋದ್ರಿಂದ ಎಲ್ಲರೂ ಕೂಡ ಜಾಗರೂಕರಾಗಿರಬೇಕು ಅಂತೇಳಿ ಫಿಲಿಪೀನ್ಸ್ ಸರ್ಕಾರ ಹೇಳಿದೆ. ಜೊತೆಗೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಗೋಡೆ ಬೆರುಕು ಬಿಟ್ಟಿದೆ ಅನ್ನೋದು. ಜೊತೆಗೆ ರಸ್ತೆ ಮೇಲೆಲ್ಲ ಯಾವ ರೀತಿಯಾಗಿ ಆ ಒಂದು ಬಿರುಕಿನ ಅವಶೇಷಗಳು ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀರಾ. ಅಂದರೆ 8.2 ತೀವ್ರತೆಯಲ್ಲಿ ಈ ಅವಘಡ ಸಂಭವಿಸಿರೋದು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಭೂಕಂಪ ಅಲ್ಲಿ ಆಗಿದೆ ಅಂತೇಳಿ. ಸದ್ಯ ಸುನಾಮಿ ಆಗುತ್ತೆ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ ಫಿಲಿಪೀನ್ಸ್ ಸರ್ಕಾರ. ಹಲವು ಮನೆಗಳಿಗೆ ಈಗ ಆಲ್ರೆಡಿ ಹಾನಿ ಆಗಿದೆ, ಹಾಗಾಗಿ ಹೊರಗಡೆ ಓಡಿ ಬಂದಿದ್ದಾರೆ ಜನ. ಭಾರತದ ಹಲವು ರಾಜ್ಯಗಳಲ್ಲೂ ಭೂಕಂಪದ ಅನುಭವ ಆಗಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಸಿಕ್ಕಿಂನಲ್ಲೂ ಕೂಡ ಭೂಕಂಪದ ಕೇಂದ್ರ ಬಿಂದು ಭೂತಾನ್. ಭಾರತದ ಹಲವು ರಾಜ್ಯಗಳಲ್ಲೂ ಭೂಕಂಪದ ಅನುಭವ ಆಗಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಸಿಕ್ಕಿಂನಲ್ಲಿ ಭೂಕಂಪನ ಆಗಿದೆ. ಈಗ ಈ ಒಂದು ಭೂಕಂಪದ ಕೇಂದ್ರ ಬಿಂದು ಆಗಿರೋದು ಭೂತಾನ್, ಅಲ್ಲೂ ಕೂಡ ಭೂಕಂಪ ಆಗಿರೋದು. ಬರೀ ಫಿಲಿಪೀನ್ಸ್ ಕರಾವಳಿ ಮಾತ್ರವಲ್ಲದೆ ಇತ್ತ ಭಾರತದಲ್ಲೂ ಕೂಡ ಹಲವು ರಾಜ್ಯಗಳಲ್ಲಿ ಭೂಕಂಪದ ಕಂಪನ ಅನುಭವ ಆಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಭೂಕಂಪ ಆಗಿದೆ ಅನ್ನೋದನ್ನ ಗಮನಿಸಿ. Asa ito ni Buto sir? Sugoy. Transformer, no? ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಭೂಕಂಪ ಆಗ್ತಾ ಇದೆ ಅಂತ. ಯಾಕಂದ್ರೆ 8.2 ತೀವ್ರತೆ ಆಗ್ತಾ ಇರೋದ್ರಿಂದ ಅಲ್ಲಿನ ಶಾಲಾ ಮಕ್ಕಳು ಕೂಡ ಎಷ್ಟರ ಮಟ್ಟಿಗೆ ಗಾಬರಿ ಆಗಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹಾಗೆ ಇದ್ರ ಜೊತೆಗೆ ಅಲ್ಲಿರುವಂತಹ ಲೆಕ್ಚರರ್ಸ್ ಕೂಡ ಅಷ್ಟೇ, ಅವರನ್ನು ನಿಯಂತ್ರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇಂಥ ಸಮಯದಲ್ಲಿ ಮಕ್ಕಳುಗಳು ಬಹಳ ಹೆದರ್ತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಭೂಕಂಪ ಆಗ್ತಾ ಇರೋದು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ಧೂಳು ಕೂಡ ಎದ್ದೇಳ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಭೂಕಂಪನ ಆಗ್ತಾ ಇದೆ. ಅಲ್ಲಿ ಭಾರತದಲ್ಲೂ ಕೂಡ ಹಲವಾರು ಕಡೆ ಆಗಿದೆ, ಭೂತಾನಲ್ಲೂ ಕೂಡ ಭೂಕಂಪನ ಆಗಿದೆ. ಬರೀ ಫಿಲಿಪೀನ್ಸ್ ಕರಾವಳಿ ಮಾತ್ರವಲ್ಲದೆ ಭಾರತದಲ್ಲೂ ಕೂಡ ಆಗಿದೆ. ಸದ್ಯ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ ರೋಡ್ನಲ್ಲಿ ಯಾವ ರೀತಿಯಾಗಿ ಬಿರುಕು ಬಿಟ್ಟಿರೋದು, ಗೋಡೆಗಳಲ್ಲಿ ಬಿರುಕು ಬಿಟ್ಟಿರೋದು. ಕೆಲ ಅಷ್ಟು ದೊಡ್ಡ ಬಿಲ್ಡಿಂಗ್ನಲ್ಲಿ ಅಡಿಪಾಯವೇ ಯಾವ ರೀತಿಯಾಗಿ ಬಿಟ್ಟಿದೆ ಬಿರುಕು ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಭೂಕಂಪ ಆಗಿರೋದು, ಅಷ್ಟರ ಮಟ್ಟಿಗೆ ತೀವ್ರತೆ
ಹೆಚ್ಚಾಗ್ತಾ ಇದೆ. 8.2 ತೀವ್ರತೆಯಲ್ಲಿ ಈಗ ಭೂಕಂಪ ಆಗಿರೋದು ನೋಡಿ. ಆ ಒಂದು ತೀವ್ರತೆಗೆ ಅಲ್ಲಿ ಜನ ಹಾಗೆ ಸ್ವಲ್ಪ ನಿಂತು ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಹೊರಡಕ್ಕೆ ಭಯ ಆಗ್ತಾ ಇರೋ ಕಾರಣ ನಿಂತು ಬಿಟ್ಟಿದ್ದಾರೆ. ಭೂಕಂಪನ ನಿಂತು ಹೋಗ್ಲಿ ಅಂತ ಹೇಳಿ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಹಾನಿ ಆಗಿದೆ. ಕೆಲವರಂತೂ ಒಬ್ಬರು ಸಾವನ್ನು ಕೂಡ ಅಪ್ಪಿದ್ದಾರೆ, ಇನ್ನೊಂದಷ್ಟು ಜನ ಗಾಯಗಳಾಗಿದೆ, ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಭೂಕಂಪನ ಆಗಿ ಕುಸಿದು ಬೀಳ್ತಾ ಇದೆ ಆ ಬಿಲ್ಡಿಂಗ್ಗಳೆಲ್ಲವೂ ಅನ್ನೋದನ್ನು ನೋಡಿ, ಎಷ್ಟರ ಮಟ್ಟಿಗೆ ಬೀಳ್ತಾ ಇದೆ ಅಂತ. ಇಂತಹ ಒಂದು ಭೂಕಂಪನ ಆಗೋಗಿದೆ. Hello, oh my God, akong